ಹೊಟ್ಟೆಲಿ ಹಾವಾಗಿ ಹುಟ್ಟಿರೋಳು ನಾನೇ ಇರ್ಬಹುದಮ್ಮ? ಪಂಚಮಿ, ಎಂತ ಮಾತೆ ಇದು? ಇತ್ತೀಚೆಗೆ ಅರ್ಥ ಆಗ್ತಿರೋ ಮಾತಮ್ಮ. ಹಳ್ಳೂರಿನಲ್ಲಿ ಆ ಹುಡುಗಿ ನನ್ನ ಅಕ್ಕ ಅಂದ್ಲು. ನಂದು ನಾಗವಂಶ ಅಂದ್ಲು. ನನ್ನ ಕೈ ಮುಗಿದು ನಿಂತಾಗ ಎಲ್ಲೆಲ್ಲೋ ಇದ್ದ ಹಾವುಗಳು ನನ್ನ ಸುತ್ತ ನಿಂತು. ಇದನ್ನೆಲ್ಲ ನೋಡ್ತಿದ್ರೆ ನಾನು ಯಾಕೆ ಹಾವಾಗಿ ಹುಟ್ಟಿರಬಾರ್ದು ಅನ್ನೋ ಅನುಮಾನ ಹುಟ್ಟಾಗ್ತಿದ್ಯಮ್ಮ. ನೋಡು, ಹುಚ್ಚುಚ್ಚಾಗೆಲ್ಲ ಏನೋ ಯೋಚನೆ ಮಾಡಬೇಡ. ಹಾಗೆಲ್ಲ ಏನೂ ಆಗಿರಲ್ಲ. ಮನುಷ್ಯ ಮನುಷ್ಯನಾಗೆ ಹುಟ್ಟತಾನೆ. ನಮ್ಗಳ ಹುಟ್ಟಿಗೆ ಕರ್ಮದ ಸಂಬಂಧ ಇರುತ್ತೆ ಹೊರತು ಜನ್ಮ ಜನ್ಮಾಂತರಗಳ ಸಂಬಂಧ ಇರೋಲ್ಲ. ಆದರೂ ನಂಗೆ ಸಮಾಧಾನ ಆಗ್ತಿಲ್ಲಮ್ಮ. ನನ್ನ ಬಿದ್ದಿದ್ದ ಕನಸು ನಿಜಾನೋ ಅಲ್ವೋ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ. ಆದರೆ ಅದೇ ನಿಜ ಅನ್ನೋದಾದರೆ ಇವತ್ತು ನಾನು ಹೋಟ್ಲಿಗೆ ಹೋಗ್ತಿರೋದಕ್ಕೂ ಒಂದು ವಿಶೇಷವಾದ ಕಾರಣ ಇದೆ. ನನ್ನಿಂದ ಅಲ್ಲಿ ಯಾರೋ ಒಬ್ರಿಗೆ ಸಹಾಯ ಆಗಬೇಕಾಗಿದೆ. ಮುಂದಾಗೋ ಒಳ್ಳೆಯದಕ್ಕೆ ಇರ್ತಿರೋ ಮೊದಲನೇ ಹೆಜ್ಜೆ ಇದು ಅಂತ ಅನಿಸ್ತಾ ಇದೆಮ್ಮ. ಆಗೋದೆಲ್ಲ ಒಳ್ಳೇದಕ್ಕೆ ಆದರೆ ನೀನು ಅದಕ್ಕೆ ಬೇರೆ ಬೇರೆ ಆಲೋಚನೆಗಳನ್ನು ಬೆರೆಸ್ಬೇಡ ಕಣೆ. ಆಯ್ತಮ್ಮ, ಆಶೀರ್ವಾದ ಮಾಡು. ಎಲ್ಲ ಒಳ್ಳೇದಾಗಲಿ. ನನ್ನ ವಿಠ್ಠಲವ್ರ ಮನೆಗೆ ಸೊಸೆಯಾಗಿ ಹೋಗೇ ಹೋಗ್ತೀನಮ್ಮ. ಐದೇ 5 ಕೋಟಿ. ಸುಶೀಲ್, ನಿನ್ನನ್ನು ಕಾಪಾಡ್ತಿದ್ದಿದ್ದು ನಾವು ಬೇರೋ ನಿನ್ನಿಂದ ದೂರ ಆಯಿತು. ನಿನ್ನ ಸಾವನ್ನ ತಪ್ಪಿಸೋಕೆ ಯಾರಿಂದಾನೂ ಸಾಧ್ಯನೇ ಇಲ್ಲ.